ಇವತ್ತ ಮಾರ್ಚ್ 5ನೇ ತಾರೀಕು ಬೆಳಿಗ್ಗೆ 11:30ಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಮತ್ತೆ ಹಣ ಜಮಾ ಆಗಲಿದೆ. ಹೌದು ಸ್ನೇಹಿತರೆ, ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಯಾಕಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈಗ ಯಾರಿಗೆ 16ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ, ಇವತ್ತ 100% ಆಗಿ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಒಟ್ಟು 28 ಜಿಲ್ಲೆಗಳಿಗೆ ಈಗ ಬೆಳಿಗ್ಗೆ 11:30ಕ್ಕೆ ಅಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ಗೃಹಲಕ್ಷ್ಮಿಯರ ಹಣವನ್ನ ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಇನ್ನೇನು ನಿಮಗೆ ಈಗ ಫೆಬ್ರವರಿ ಸೇರಿದ್ರೆ ನಿಮಗೆ 4 ತಿಂಗಳದ್ದು ಹಣ ಬರಬೇಕು. ಸದ್ಯದಲ್ಲಿ ಮಾತ್ರ 3 ತಿಂಗಳದ್ದು ನಿಮಗೆ ಅತಿ ಶೀಘ್ರದಲ್ಲೇ ಎಲ್ಲಾ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗಲಿದೆ. ಅಂದ್ರೆ ಇದು ಸಂಬಂಧಪಟ್ಟಂತೆ ಅಂದ್ರೆ ಈಗ 18ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ. ಈಗಾಗಲೇ 16 ಮತ್ತು 17ನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಡಿಬಿಟಿ ಪುಷ್ ಆಗಿದೆ. ಬ್ಯಾಂಕ್ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಯಾರ್ಯಾರಿಗೆ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ 28 ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಯಾರ್ಯಾರಿಗೆ ಹಣ ಬರುತ್ತೆ, ಯಾರ್ಯಾರಿಗೆ ಬರಲ್ಲ, ಯಾವ್ಯಾವ ಜಿಲ್ಲೆಗಳು ಹೆಸರುಗಳನ್ನ ನಿಮ್ಗೆ ಎಲ್ಲ ತಿಳಿಸ್ತಾ ಹೋಗ್ತೀನಿ. ಸೊ ಮತ್ತೆ ಯಾರು ವೇಟ್ ಮಾಡ್ತಾ ಇದ್ರಿ, ಕೆಲವರಿಗೆ ಟೆಕ್ನಿಕಲ್ ಎರರ್ಲಿಂದಾಗಿ ಸ್ವಲ್ಪ ಜನಗಳಿಗೆ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಪೇಚಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆ ಕೂಡ ಗುಡ್ ನ್ಯೂಸ್. ಒಟ್ಟಾರೆಯಾಗಿ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಇವತ್ತ 100% ಆಗಿ ಹಣ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹ ನೀಡಿ, ಜೊತೆಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಸಿಹಿ ಸುದ್ದಿ ಇದು ಗೃಹಲಕ್ಷ್ಮಿಯರಿಗೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುವಂತ ಪ್ರಾಸೆಸ್ ನಲ್ಲಿ ಇದೆ. ನಿಮಗೆ ಈಗ ಹಲವಾರು ಗೃಹಲಕ್ಷ್ಮಿಯರಿಗೆ ಹಣ ಬಂದಿದೆ. ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದು 40% ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣ ಬಂದಿದಂತೆ, ಇನ್ನು 60% ಜನಗಳಿಗೆ ಬಿಡುಗಡೆ ಆಗಿಲ್ಲ. ಇದು ನಿಮಗೆ ಗೊತ್ತಿರಬಹುದು. 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಅಮೌಂಟ್ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಾಸೆಸ್ ನಲ್ಲಿ ಲೇಟ್ ಆಗ್ತಾ ಇದೆ. ಸ್ವಲ್ಪ ಕೆಲವು ಮಂದಿಗೆ ಬಂದಿದೆ, ಇನ್ನು ಕೆಲವು ಮಂದಿಗೆ ಬಂದಿಲ್ಲ. ಸೊ ಯಾರಿಗೆ 16ನೇ ಕಂತಿನ ಹಣ ಬಂದಿಲ್ಲ, ಈಗಾಗಲೇ 17ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಇವತ್ತ ಏನಿದೆ ಮಾರ್ಚ್ 5ನೇ ತಾರೀಕು ಬೆಳಿಗ್ಗೆ 11:30ಕ್ಕೆ 28 ಜಿಲ್ಲೆಗಳಿಗೆ ಇವತ್ತ 16 ಮತ್ತು 17ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾರ್ಯಾರಿಗೆ ಈಗ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವರ ಖಾತೆಗೆ 100% ಆಗಿ ಇವತ್ತ ಹಣ ಜಮಾ ಆಗುತ್ತೆ. ಇಲ್ಲಿ ನಮಗೆ ಜಿಲ್ಲೆಗಳ ಹೆಸರುಗಳನ್ನ ನಿಮ್ಗೆ ತಿಳಿಸ್ಬಿಡ್ತೀನಿ ನಾನು. ಗದಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಮತ್ತೆ ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಮತ್ತೆ ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು ಮತ್ತೆ ಬಾಗಲಕೋಟೆ. ಒಟ್ಟು 28 ಜಿಲ್ಲೆಗಳಿಗೆ ಇವತ್ತ ಏನಿದೆ ಬೆಳಿಗ್ಗೆ 11:30ಕ್ಕೆ 16 ಮತ್ತು 17ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ. ಸೊ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅಂತವರ ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ 16ನೇ ಕಂತಿನ ಹಣ ಪಡೆದಂತವ್ರು 17ನೇ ಕಂತಿನ ಹಣ ಪಡಿತಾರೆ. ಸೊ ಕೆಲವರಿಗೆ 16ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು 2 ಕಂತುಗಳ ಹಣ 4,000 ರೂಪಾಯಿ ಹಣ ಪಡೆಯುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ಬಂದಿದೆ. ಡಬಲ್ ಒಂದಟಿಗೆ 4,000 ರೂಪಾಯಿ ಬರ್ಬೋದು. ಇಲ್ಲಾಂದ್ರೆ 1-2 ತಾಸು 3 ತಾಸು ಹೆಚ್ಚು ಕಡಿಮೆಯಲ್ಲಿ 2,000 ರೂಪಾಯಿ 2 ಸಲನು ನಿಮ್ಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಹಣ ಬಂದಿಲ್ಲ ಅಂತ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಹಣವನ್ನ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಡಿಬಿಟಿ ಪುಷ್ ಮಾಡಿದೆ. ಬ್ಯಾಂಕ್ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಇವತ್ತು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. 11:30ಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಬಂದಿಲ್ಲ ಅಂದ್ರೆ ಒಂದ್ಸಲ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಏನಾದ್ರೂ ಆಧಾರ್ ಪ್ರಾಬ್ಲಮ್ ಇದೆಯಾ, ಅಥವಾ ಏನು ಇನ್ನೂ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಇರುತ್ತೆ, ಅವುಗಳನ್ನ ಸ್ಟೇಟಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಬೆಳಿಗ್ಗೆ 11:30ಕ್ಕೆ ಹಣ ರಿಲೀಸ್ ಆಗುತ್ತೆ. ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.